ಯೋಜನೆ ಮಾಡಿದ ಕೆರೆ ಶುದ್ಧೀಕರಣ ಮಾಡೋಕ್ಕಾಗಲ್ಲ ಸರ್ ಅದು? ಸರ್ ಯೋಜನೆ ಮಾಡಿ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸರ್. ಯೋಜನೆ ಮಾಡಿದಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಆ ಯೋಜನೆಯವರೇ ಅದನ್ನು ಮೇಂಟೈನ್ ಮಾಡಬೇಕು. ಏನು ನಾವು ಟೌನ್ಶಿಪ್ ಮಾಡ್ತಾಯಿದ್ದೀವಲ್ಲ, GBIT ಮಾಡ್ತಾಯಿದ್ದೀವಲ್ಲ ಗ್ರೇಟರ್ ಬೆಂಗಳೂರ್ದು, ಅದನ್ನು ಅವರೇ ಮಾಡಬೇಕು. ಮೇಂಟೆನೆನ್ಸ್ ಮಾಡೋಕೆ ಇರಬೇಕಲ್ಲ. ಅದನ್ನು ನೀವು ಮಾಡಿಬಿಡ್ಬೋದು. ಈಗ ಸೆಕೆಂಡ್ರಿ ಟ್ರೀಟ್ಮೆಂಟ್ ನಡೀತಾ ಇದೆ, ಬಟ್ ಸರಿಯಾದ ರೀತಿಯಲ್ಲಿ ಆಯ್ತಾ ಇಲ್ಲ. ಇವ್ರಿಗೆ ಅದನ್ನು ಒಪ್ಪಿಸ್ತೀವಿ, ಅದನ್ನು ಡೆವಲಪ್ ಮಾಡಿ ಕೆರೆನ ಅಭಿವೃದ್ಧಿ ಮಾಡಿ ಈ ಏನಿದೆ ಈ GBIT ಅವರಲ್ಲ ಅವರೇ ಅದನ್ನು ಎವ್ರಿ ಇಯರ್ ಮೇಂಟೈನ್ ಮಾಡಬೇಕು. ಅದನ್ನು ಆ ಥರ ಮಾಡ್ತಾಯಿದ್ದೀವಿ. ಪರ್ಮನೆಂಟಾಗಿ ಆ ನೀರು ಭಾಳ ತುಂಬ ಚೆನ್ನಾಗಿರಬೇಕು. ಗಲೀಜು ನೀರನ್ನ ಅವಾಯ್ಡ್ ಮಾಡಬೇಕು. ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾನು ಹೇಳಿದ್ನಲ್ಲ, ನೀವು ಇಲ್ಲೇ ಯಾಕೆ ಗ್ರೀನರಿ ತೋರಿಸ್ತೀರಾ? ನೀವೇ ತೋರಿಸ್ತೀರಾ ಗ್ರೀನರಿ ಇದೆ ಯಾಕೆ ಅಂತ. ಪಕ್ಕದಲ್ಲಿ ಬನ್ನಿಗುಪ್ಪೆ ಪಂಚಾಯತಿ ತೋರಿಸಿ, ಮಂಚಕಳ್ಳಿ ಪಂಚಾಯತಿ ತೋರಿಸಿ, ಅಲ್ಲಿ ಗ್ರೀನರಿನೇ ಇಲ್ಲ, ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ. ಇದು ಕುಮಾರಸ್ವಾಮಿ ಅವರು ಯೆಲ್ಲೋ ಝೋನ್ ಮಾಡಿದ್ರಿಂದ, ರೆಡ್ ಝೋನ್ ಮಾಡಿದ್ರಿಂದ ಇದು ಹಿಂಗಾಗಿದೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಇದು ಕೂಡ ಎಲ್ಲ ಡೆವಲಪ್ ಆಗ್ಬಿಡೋದು. ಹೊರಗಡೆಯಿಂದ ಬಂದು ರಿಯಲ್ ಎಸ್ಟೇಟ್ ಮಾಡಿ ಇದನ್ನು ಕೂಡ ಸೈಟ್ ಮಾಡಿ ಹಚ್ಬಿಟ್ಟು ಹೊರಟೋಗಿರೋ ಅಷ್ಟೊತ್ತಿಗೆ. ಅವತ್ತು ರೈತರಿಗೆ ಏನು ದುಡ್ಡು ಸಿಗ್ತಿರಲಿಲ್ಲ, ಅವಾಗ ಸಿಗ್ತಾ ಇದೆ ಯಾರಿಗೆ? ಯಾರು ಬಂದು ರಿಯಲ್ ಎಸ್ಟೇಟ್ ಮಾಡೋದು ಅವ್ರಿಗೆ. ಇವತ್ತು ನಾವು ಸರ್ಕಾರ ಆಮೇಲೆ ಹೇಳ್ತಾರೆ 33,000 ಕೋಟಿ ಏನು ನನ್ನ ಜೋಬ್ ತೊಗೊಂಡೋಗಾಯ್ತಾ, DK ಶಿವಕುಮಾರ್ ಜೋಬ್ ತೊಗೊಂಡೋಗಾಯ್ತದ? ಆ 33,000 ಕೋಟಿನಲ್ಲಿ ಇವ್ರು ರೈತರಿಗೆ 20,000 ಕೋಟಿ ಚಿಲ್ಲರೆ ಪರಿಹಾರ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಗೆ, ಅದಕ್ಕೆಲ್ಲ ರೋಡ್ಗೆ, ಮತ್ತೊಂದಕ್ಕೆಲ್ಲ ದುಡ್ಡು ಕೊಡಬೇಕು. ಇದು ನಮಗೆ ಹೆಚ್ಚು ಜನ ರೈತರು ಒಪ್ಪಿದ್ದಕ್ಕೆ ನಾವು ಕೈ ಇಕ್ತೋ ಇಲ್ಲ, ನಾವು ಇದಕ್ಕೂ ಕೈ ಇಕ್ತಿರಲ್ಲ. ಇರ್ತಕ್ಕಂಥ ರೈತರುಗಳಲ್ಲಿ ಹೆಚ್ಚೆಷ್ಟು ಸಂಖ್ಯೆಯವ್ರು ಬಂದು ನಮ್ಮನ್ನು ಕೇಳ್ಕೊಂಡಿದ್ದಕ್ಕೆ ಕೈ ಇಕ್ತಿದ್ದಾರೆ. ನಮಗೇನು ಬೇಕಾಗಿರಲ್ಲ ಇದು. ಆಮೇಲೆ ಇವರು ಮುಖ್ಯಮಂತ್ರಿ ಆದಮೇಲೆ ಕೈ ಇಕ್ಕಿರ್ತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವ್ರು ಇದ್ದಾಗಲೇ ಇದೆಲ್ಲ ಅವತ್ತಿಂದ ನಡ್ಕೊಂಬಂದಿದೆ, ಕುಮಾರಸ್ವಾಮಿ ಅವ್ರ ಕಾಲದಿಂದ. ಸಿದ್ದರಾಮಯ್ಯನವರು ಇವರು ಮುಖ್ಯಮಂತ್ರಿ ಆಗತಕ್ಕ ಹೋರಾಟ ಒಂದು ದಿವಸ ಮಾಡಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಒಂದು ದಿವಸ ಬಂದಿದ್ರಾ? ನೀವೇ ಹೇಳಿ ಮಾಧ್ಯಮದವರು. ಅಲ್ಲಿ ಬಂದು ಈ ರೀತಿ ಪಾದಯಾತ್ರೆ ಮಾಡಿದ್ರಾ? ಅದೇನು DK ಶಿವಕುಮಾರ್ ಆದಮೇಲೆ ಯಾಕೆ 2 ಸರಿ ಪಾದಯಾತ್ರೆ ನಿಮ್ಮದು? ನಮ್ಮ ಮೂಲಭೂತ ಅದು ತೀರ್ಮಾನ ಏನೋ ಆಗ್ತದೆ, ಅದು ಕಾನೂನಾತ್ಮಕವಾಗಿ. ಅವರು ಏನೋ ನಾನೇ ದುಡ್ಡು ಕೊಟ್ಟು ಕೇಸ್ ಹಾಕ್ಸ್ತೀನಿ ಅಂತ ಹಾಕ್ಸ್ಲಿ, ನಮ್ಮದೇನು ತಕರಾರಿಲ್ಲ. ಆದರೆ ಇದು ಇಲ್ಲಿ ಬಂದು ಉದ್ದೇಶಪೂರ್ವಕವಾಗಿ ನೀವು ಪಿತೂರಿ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ ಸರ್, ರೈತರಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಸರ್. ಅವ್ರ ಸವಾಲು ಪ್ರತಿ ಸವಾಲು ಏನಾರ ಇರಲಿ, ರೈತರಿಗೆ ಗರಿಷ್ಠ ಏನು ನಾವು ಸಹಕಾರ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಸರ್. ಅಲ್ಲಿ ಈ ಎಲ್ಲೋ ರೆಡ್ ಝೋನಿಂದ ಅಲ್ಲಿ ನಮಗೆ ಗೊತ್ತಿರೋಂಗೆ 1 ಕೋಟಿ ಮೇಲೆ ಕೊಡೋಕ್ಕೆ ಚಾನ್ಸೇ ಇಲ್ಲ ನಮಗೆ, ಅಲ್ಲಿರ್ತಕ್ಕಂಥ ರೈತರಿಗೆ. ಆಮೇಲೆ ಒಂದು 500 ಎಕರೆ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲ ಟ್ರಾನ್ಸಾಕ್ಷನ್ನು ಕೂಡ 50 ಲಕ್ಷ, 60 ಲಕ್ಷ, 80 ಲಕ್ಷ, 90 ಲಕ್ಷಕ್ಕೇ ನಾವು ಕೂತು ಚರ್ಚೆ ಮಾಡಿ ಬೇರೆ ಬೇರೆ ಮೂಲಗಳಿಂದ ಯಾವ ರೀತಿ ನಾವು ಕೊಡ್ಬೋದು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷ ಗಮನ ಹರಿಸಿ ಇವತ್ತು 2 ಕೋಟಿ ಮಿನಿಮಮ್ ಮಾಡಿದ್ದಾರೆ ಸರ್. ಎಲ್ಲಿ ಬೈರ್ಮಂಗ್ಲ ಕೆರೆ ಪಕ್ಕ ಎಲ್ಲಿ 30 ಲಕ್ಷ 40 ಲಕ್ಷ ಇತ್ತಲ್ಲ, ಅಲ್ಲಿ 2 ಕೋಟಿ. ಬೈರ್ಮಂಗ್ಲ ಮತ್ತು ಮುಂದೆ ಹೋಯ್ತಾ ಇದ್ದಂಗೆಲ್ಲ 2 ಕೋಟಿ 7 ಲಕ್ಷ, 25 ಲಕ್ಷ, 30 ಲಕ್ಷ, ಹಿಂಗೆ 2.25 ಗಂಟೆನೂ ಮಾಡಿದ್ದಾರೆ ಸರ್. ಅದೆಲ್ಲ ಬೇಡ, ನಾವು ಕೇಳಲ್ಲ. ಶೇರ್ ತೊಗೊಳ್ಳಿ, ನೀವು 50% ಶೇರ್ ತೊಗೊಳ್ಳಿ. ನಿಮಗೆ ಜಾಗ ಉಳ್ಕೊಂತದಲ್ಲ, ನಿಮಗೆ ಡೆವಲಪ್ಡ್ ಏರಿಯಾದ 50% ತೊಗೊಂಡ್ರೆ ನಾವು ಬಲವಂತವಾಗಿ ಕಿತ್ಕೋತಾ ಇಲ್ವಲ್ಲ ನಿಮ್ಮನ್ನ. ನಮಗೆ ಬೇಡ ಸ್ವಾಮಿ, ಶೇರ್ ಕೊಟ್ಟು. ನಾವು ಈ ದುಡ್ಡು ಜಾಸ್ತಿ ಯಾಕೆ ಮಾಡಿದ್ದೀವಿ ಅಂದರೆ, ಸಣ್ಣ ರೈತರು 5 ಕುಂಟೆ, 6 ಕುಂಟೆ, 10 ಕುಂಟೆ, 20 ಕುಂಟೆ ಇವರು ಶೇರ್ ತೊಗೊಳಕ್ಕಾಗಲ್ಲ. 5 ಕುಂಟೆ ಇರೋರು 6 ಕುಂಟೆ. ಆಮೇಲೆ ಇನ್ನೊಂದು ಮಾಡಿದ್ದೀವಿ ಸರ್, ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಇಡುಗಂಟು ಅಂತ ಕೊಡ್ತಾಯಿದ್ದೀವಿ ನಾವು. ಇಡುಗಂಟು ಅಂದರೆ 1 ಕುಂಟೆ ಇರೋನಿಗೂ 5 ಲಕ್ಷ ಕೊಡ್ತೀವಿ. ಅವ್ನು ಬಂದು ಒಪ್ಪಿಗೆ ಪತ್ರ ಕೊಟ್ಟ ತಕ್ಷಣ ಅವ್ನಿಗೆ 5 ಲಕ್ಷ ಕೊಡ್ತೀವಿ. ಎಷ್ಟು ಎಕರೆ ಇದ್ರೂ ಕೂಡ 5 ಲಕ್ಷ ಕೊಡ್ತೀವಿ. ಅದು ನಮ್ಮ ಉದ್ದೇಶ ಏನು, ಬಡವನಿಗೆ ಅನುಕೂಲ ಆಗಲಿ ಅಂತ. ಸಣ್ಣ ರೈತನಿಗೆ ಅವ್ನು ಬದುಕು ಕಟ್ಕೋಬೇಕು. ಸಡನ್ನಾಗಿ 2 ಕುಂಟೆನ 3 ಕುಂಟೆ ಇರೋನು ಅವ್ನು ಆಚೆಗೆ ಹೋಗ್ಬಿಟ್ರೆ ಅವ್ನಿಗೆ ತೊಂದರೆ ಆಯ್ತದೆ. ಅವ್ನು ಬದುಕು ಕಟ್ಕೊಳ್ಳಿ ಅಂತೇಳಿ 5 ಲಕ್ಷ ಘೋಷಣೆ ಮಾಡಿದ್ದೀವಿ. ಅದನ್ನು ಇಡುಗಂಟು ಅವ್ನು ಬಂದು ಒಪ್ಪಿಗೆ ಪತ್ರ ಕೊಡ್ತಾ ಇದ್ದಂಗೆ ನಾವು 5 ಲಕ್ಷ ಕೊಡ್ತೀವಿ ನಾವು. ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣಗೊಳಿಸಿದ್ರೆ ಅವ್ರು ಇಷ್ಟ, ಅದು ನಮ್ಮದೇನು ತಕರಾರಿಲ್ಲ. ಇವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ರೈತರಿಗೆ ಇಂಥದ್ದು ಮಾಡಿಕೊಡಿ ಅಂತ ಗಲಾಟೆ ಮಾಡಲಿ, ಮಾಡಿಕೊಡ್ತೀವಿ. ರೈತರಿಗೆ ಇಂತಿಂಥ ಸವಲತ್ತುಗಳನ್ನ ಕೊಡ್ರಿ ಆಯಿತು ಅಂತ ಗಲಾಟೆ ಮಾಡಲಿ. ಇವರು ರಾಜಕಾರಣ ಮಾಡೋಕ್ಕೆ ಬಂದವ್ರು ಇಲ್ಲಿ. ಇದರಿಂದ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಹೊರಗಡೆಯಿಂದ ಕರ್ಕೊಂಬಂದು ಹೋರಾಟ ಮಾಡೋವಂಥ ಅವಶ್ಯಕತೆ ಇತ್ತ ಅಂತ ಅದನ್ನು ನೀವು ಮಾಧ್ಯಮದವ್ರಿಗೆ ಕೇಳಬೇಕು. ಈಗೆಲ್ಲ ಬಸ್ಗಳೆಲ್ಲ ಬಂದಿರೋವೆಲ್ಲ ರಿಲೀಸ್ ಮಾಡ್ತೀವಿ ಹೊರಗಡೆಯಿಂದ. ರೈತರನ್ನ ಅಲ್ಲಿರ್ತಕ್ಕಂಥ ರೈತರನ್ನ ನೀವು ಸಂಘಟನೆ ಮಾಡ್ಕೊಂಡು ಮಾಡಿ. ಹೊರಗಡೆಯವ್ರನ್ನ ಕರ್ಕೊಂಬಂದ್ಬಿಟ್ಟು ನೀವು ರಾಜಕೀಯವಾಗಿ ಜನತಾದಳದ ಕಾರ್ಯಕ್ರಮ ಮಾಡಿದ್ರೆ ಅದು ರೈತರ ಕಾರ್ಯಕ್ರಮ ಅಲ್ಲ, ಅದು ಜನತಾದಳದ ಕಾರ್ಯಕ್ರಮ. ರಾಜಕೀಯಗೊಳಿಸಿದಾಗ ನಾವು ರಾಜಕೀಯ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.